ಎಮ್ಮೆ ಏನಿದು ಹತ್ರ ಈ ದಿನ ಏನು ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ವೈ.ಎ. ನಾರಾಯಣಸ್ವಾಮಿಯವರು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ 4ನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಕಳೆದ 3 ಬಾರಿ ಅವರು ಆಯ್ಕೆಯಾಗಿ ಶಿಕ್ಷಕರ ಪರವಾಗಿ ಧ್ವನಿಯಲ್ಲಿ ಹಲವಾರು ಕೆಲಸಗಳನ್ನು ಮಾಡಿರುವುದರಿಂದ ವೈ.ಎ. ನಾರಾಯಣಸ್ವಾಮಿಗೆ ಎದುರಾಳಿ ಯಾರೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರು, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಅದು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಆದಮೇಲೆ ಇವತ್ತು 5 ಜಿಲ್ಲೆಗಳ 36 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏನು 23,000ಕ್ಕೂ ಹೆಚ್ಚಿಗೆ ಶಿಕ್ಷಕರ ವೋಟ್ಸ್ ಇದೆ. ಎಲ್ಲರೂ ಈ ಆಡಳಿತಾರೂಢ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ನೀತಿಗಳನ್ನು ನೋಡಿ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಪಿತಾಮಹ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ SC/ST ಸೇರ್ತಕ್ಕಂಥ ಹಣವನ್ನು, ಆ ಇಲಾಖೆ ಹಣವನ್ನು ಚುನಾವಣೆಗೆ ತೆಲಂಗಾಣ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಕಳಿಸಿರ್ತಕ್ಕಂಥದ್ದು, ಅಧಿಕಾರಿಗಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಮತ್ತು ಡೆವಲಪ್ಮೆಂಟ್ ಅನ್ನೋದೇ ಕುಂಠಿತ ಆಗಿರೋದು. ಇವತ್ತು ವೈ.ಎ. ನಾರಾಯಣಸ್ವಾಮಿ ಏನು ಇವತ್ತು 4ನೇ ಬಾರಿ ಚುನಾವಣೆಗೆ ನಿಂತಿದ್ದಾರೆ. ಅವ್ರಿಗೆ ವೋಟ್ ಹಾಕಿ ಗೆಲ್ಲಿಸೋದ್ರ ಮುಖಾಂತರ ಇನ್ನಷ್ಟು ಶಿಕ್ಷಕರ ಪರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಎಲ್ಲ ಕಡೆ ಏನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಓಟ್ಗಳನ್ನು ಡಿವೈಡ್ ಮಾಡ್ಕೊತಾ ಇದ್ದಾರೆ. ಈ ಬಾರಿ ವೈ.ಎ. ನಾರಾಯಣಸ್ವಾಮಿಯವರು ಕಳೆದ ಬಾರಿ ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ. ಇವತ್ತು ನಮ್ಮ ಮೊದಲಿಂದನೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ಅಂದರೆ ನಮ್ಮ ರವಿರೆಡ್ಡಿ ಅವರು. ಅದೇ ರೀತಿಯಲ್ಲಿ ಈ ಬಾರಿ ನಮ್ಮ ಎಲ್ಲರನ್ನೂ JDS ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಮತ್ತು ನಮ್ಮ BJP ಪಕ್ಷದ ಕಮಲ್ದವ್ರು ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಜನಕನ್ ಇರ್ಬೋದು, ಅರುಣ ಇರ್ಬೋದು, ನಮ್ಮ ಹೆಣ್ಮಕ್ಳು ಸಂಘಮಿತ್ರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತೇನು ಕೆಲಸ ಮಾಡ್ತಾಯಿದ್ರಿ. ನಾವು ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದು ಈ ಏನು 3 ಸೀಟ್ಗಳನ್ನು ನಾವು ಗೆಲ್ಲೋದ್ರ ಮುಖಾಂತರ ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ನಿಂತಿರ್ತಕ್ಕಂಥ ನಮ್ಮ NDA ಮೈತ್ರಿ ಅಭ್ಯರ್ಥಿಗಳು ಎಲ್ಲರೂ ಗೆಲ್ಲೋದ್ರ ಮುಖಾಂತರ ನಾವು ಈ ಸರ್ಕಾರ ಆಡಳಿತ ವಿರೋಧಿ ಅಲ್ಲೇ ಇದೆ ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ. ಅದರಂತೆ ಏನು ನಾಳೆ ನಡೀತಾ ಇರ್ತಕ್ಕಂಥ ಚುನಾವಣೆ ಎಣಿಕೆ ಮಾಡ್ತಾರೆ. ನಾಳೆ ಏನು ಚುನಾವಣಾ ಎಣಿಕೆ ಪಕ್ಷ ನಡೀತೆ. ಅದರಲ್ಲಿ ಈಗಾಗಲೇ ನಮ್ಮ NDA ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬುರವರು 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಈಗಾಗಲೇ ಕಾಂಗ್ರೆಸ್ಸರು ನಾವು 5,000ದಲ್ಲಿ ಗೆಲ್ತೀರಿ, 1 ಓಟಲ್ಲಾದರೂ ಗೆಲ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋದ್ರ ಮುಖಾಂತರ ಅವ್ರ ಸೋಲನ್ನು ಅವರೇ ಒಪ್ಕೊಂಡಿದ್ದಾರೆ. ಆಮೇಲೆ ಅವರೇ ಹೇಳ್ತಾ ಇದ್ದಾರೆ, ನಮಗೆ ಆ ಸಿಟ್ಟಿಂಗ್ MLA ಕಾಂಗ್ರೆಸ್ಸರು ಅವ್ರ ಕೆಲಸ ಮಾಡಿಲ್ಲ, ಇವ್ರ ಕೆಲಸ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೆಯಿಂದನೂ JDS ಮತ್ತು BJP ಮೈತ್ರಿ ಆಗಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವ್ರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತೇಳಿ ದೇಶದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲ ಜನ ತೀರ್ಮಾನ ಮಾಡಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥವರು ಸುಮಾರು ಜನ ದೇಶಕ್ಕೋಸ್ಕರ ನರೇಂದ್ರ ಮೋದಿಜಿಯವರು NDA ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಓಟ್ ಹಾಕಿರೋದ್ರಿಂದ ನಮ್ಮ ಎಲ್ಲ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದು ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗಿ ನಾವು ಮಲ್ಲೇಶ್ ಬಾಬು ಅವರು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಭಾರತೀಯ ಜನತಾ ಪಾರ್ಟಿ JDS ಪಕ್ಷದ ಎಲ್ಲ ಮುಖಂಡರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಇನ್ನೂ ಅಭಿವೃದ್ಧಿ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ. ಇವತ್ತೇನು EVM ಮಿಷಿನ್ ಬಗ್ಗೆ ಕಾಂಗ್ರೆಸ್ ಅವ್ರು ಡೌಟ್ ಬೀಳೋಂಥದ್ದು,
ಮತ್ತು ಏನು ಎಕ್ಸಿಟ್ ಪೋಲ್ ಬಗ್ಗೆ ಅದು ಬಾಯಿಗೆ ಬಂದಂಗೆ ಮಾತಾಡೋಂಥ ಈ ಚಟನ ಮೊದಲಿಂದನೂ ಈ ಕಾಂಗ್ರೆಸ್ಸವರು ಅಳವಡಿಸ್ಕೊಂಬಿಟ್ಟಿದ್ದಾರೆ. ಹಂಗಾಗಿ ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಇ ವಿ ಎಮ್ ಮೇಲೆ ಡೌಟ್ ಇಲ್ಲ. ನಮ್ಮಲ್ಲಿಗೆ ಈ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಂದ ಗೆದ್ದಂಥ ಸಂದರ್ಭದಲ್ಲಿ ಇ ವಿ ಎಮ್ ಮೇಲೆ ಡೌಟು, ಎಕ್ಸಿಟ್ ಪೋಲ್ ಮೇಲೆ ಡೌಟು. ಎಲ್ಲ ಟಿ ವಿಗಳವರು ಅವ್ರ ಪರವಾಗಿ ಹಾಕ್ಬೇಕಂತೇಳಿ ಅವರು ಏನು ಅವ್ರ ಮನಸ್ಸಿದೆ ಅದನ್ನು ತೆಗೆದುಹಾಕಬೇಕು. ಸನ್ಮಾನ್ಯ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ NDA ಮೈತ್ರಿಕೂಟ ಭಾರತೀಯ ಜನತಾ ಪಾರ್ಟಿ 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರು ಗೆಲ್ಲೋದ್ರ ಮುಖಾಂತರ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಈ ದೇಶದ ಭವಿಷ್ಯತ್ತಿಗೆ, ಈ ದೇಶದ ಫ್ಯೂಚರ್ಗೆ, ಈ ದೇಶದ ಡೆವಲಪ್ಮೆಂಟ್ಗೆ ಅವರು ಕೆಲಸ ಮಾಡಬೇಕಂತೇಳಿ ಜನ ತೀರ್ಮಾನ ಮಾಡಿದ್ರಿಂದ 100ಕ್ಕೆ 100 ನಾವು ಗೆಲ್ತೀವಿ. ಸಂದರ್ಭದಲ್ಲಿ ಇವತ್ತು KGF ಡೆವಲಪ್ಮೆಂಟ್ ಆಗಿದೆ, ಏನಾದರೂ ಆಗಿದೆ ಅಂದರೆ ಆ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಇವತ್ತು ಅಮೃತ್ ಸಿಟಿಯಲ್ಲಿ ನಮ್ಮ ರಸ್ತೆಗಳಿಂದ ಡೆವಲಪ್ಮೆಂಟ್ ಆಗೋದು, ರಾಜಕಾರಣ ಡೆವಲಪ್ಮೆಂಟ್ ಆಗಿರ್ತದ್ದು, ನಮ್ಮ ಹಾಸ್ಪಿಟಲ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು, ನಮ್ಮ ಆಕ್ಸಿಜನ್ ಘಟಕ ಬಂದಿರ್ತಕ್ಕಂಥದ್ದು, ತಾಲೂಕು ಆಫೀಸ್ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಪ್ರತಿಯೊಂದೂ RTO ಆಫೀಸ್ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ನಮ್ಮ ಪ್ರಧಾನಮಂತ್ರಿ ಯುವ ಆಫೀಸು ತಾಲೂಕು